ಆತ್ಮೀಯ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಿಸಲ್ಟ್ ಬಗ್ಗೆ ಸಾಕಷ್ಟು ಗೊಂದಲಗಳು ನಿಮ್ಮಲ್ಲಿದ್ದಾವೆ. ಸಾಕಷ್ಟು ರಿಸಲ್ಟ್ ಅನೌನ್ಸ್ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡ್ತಾ ಇದೆ. ನೋಡ್ಬೋದು, ಪ್ಯಾರಾಮೆಡಿಕಲ್ ಬೋರ್ಡ್ನಲ್ಲಿ ಯಾವುದೇ ಥರದ ಆಫೀಸಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ರಿಸಲ್ಟು ಆಫೀಸಿಯಲಿ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ, ಮತ್ತು ಕಾಲೇಜಿಗೆ ಕೂಡ ಯಾವುದೇ ಥರದ ಲಿಂಕನ್ನು ಅವರು ಕಳಿಸಿಲ್ಲ. ಹೀಗಾಗಿ ಬಿಟ್ಟು ರಿಸಲ್ಟ್ ಈಗ ಅನೌನ್ಸ್ ಆಗಿದೆ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಆಫೀಸಿಯಲಿ ಅನೌನ್ಸ್ಮೆಂಟ್ ಆಗೋವರೆಗೂ ಅದು ನಾವು ವೇಟ್ ಮಾಡಬೇಕಾಗತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳು ನಾವು ರಿಸಲ್ಟ್ ನೋಡಿದ್ದೀವಿ ಅನ್ನುವಂಥ ವಿಷಯ ಕೂಡ ಹರಿದಾಡ್ತಾ ಇದೆ. ಇಲ್ಲಿ ನೋಡ್ಬೋದು, ಇದು ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಫಲಿತಾಂಶ ಮೇಲೆ ಕ್ಲಿಕ್ ಮಾಡಿ. ಈ ಥರ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಸರ್ವರ್ ಎರರ್ ಬರ್ತಾಯಿದ್ದಾರೆ. ಅಂದರೆ ನಿನ್ನೆ ಕೇವಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ನಂಬರ್ ಕೇಳ್ತಾ ಇತ್ತದು, ಓಪನ್ ಆಗ್ತಾ ಇತ್ತದು. ಈಗ ಸರ್ವರ್ ಬಿಸಿ ಬರ್ತಾಯಿದೆ ಅಂತ ಹೇಳಿದ್ರೆ ಬೋರ್ಡ್ನವ್ರು ಏನಾದರೂ ಕಂಪ್ಯೂಟರೈಸೇಷನ್ ಮಾಡ್ತಾಯಿದ್ರೆ ಈ ಥರ ಸರ್ವರ್ ಬಿಸಿ ಬರುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ರಿಸಲ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿಬಿಟ್ಟು ನೀವು ಯಾವಾಗಲೂ ಕೂಡ ಏನು ಮಾಡ್ಲಿಕ್ಕೆ ಹೋಗಬೇಡಿ, ಈ ಥರ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನೀವು ಚೆಕ್ ಮಾಡ್ತಾಯಿರಿ. ಏನಾದರೂ ರಿಜಿಸ್ಟರ್ ನಂಬರ್ ಕೇಳಿದ್ರೆ ರಿಜಿಸ್ಟರ್ ನಂಬರ್ ಹಾಕಿ ಸಬ್ಮಿಟನ್ನು ಕೊಡಿ, ನಿಮಗೆ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಅನೌನ್ಸ್ಮೆಂಟ್ ಆದಮೇಲೆ ಆಗಿದ್ದರೆ ರಿಸಲ್ಟ್ ಅನೌನ್ಸ್ ಆಗಿದ್ದರೆ ನಿಮಗೆ ಓಪನ್ ಆಗುತ್ತದು. ಇಲ್ಲೇ ಹೋದರೆ ಈ ಥರ ಸರ್ವರ್ ಬಿಸಿ ಬರ್ತಾ ಇರುತ್ತೆ. ಕೇವಲ ನಿನ್ನೆ ಇದು ಟ್ರೈ ಮಾಡಿದಾಗ ಸರ್ವರ್ ಈ ಥರ ಎರರ್ ಬರ್ತಾ ಇರಲಿಲ್ಲ, ಅದು ಈಗ ಬರ್ತಾಯಿದೆ. ಹೀಗಾಗಿಬಿಟ್ಟು ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಆಫೀಸಿಯಲ್ಲಿ. ಹೀಗಾಗಿಬಿಟ್ಟು ನೀವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಗೂಗಲಲ್ಲಿ ಹೋಗಿಬಿಟ್ಟು ತಾವು ಸ್ಕ್ಯಾನ್ ಮಾಡೋದ್ರ ಮೂಲಕ ಕೂಡ ರಿಸಲ್ಟನ್ನು ಚೆಕ್ ಮಾಡ್ಕೋತಾ ಇದ್ದಾರೆ. ಅದು ಹೇಗೆ ಅಂತೇಳಿ ನಾನು ಒಂದು ನಿಮಿಷ ನೀವು ತೋರಿಸ್ತೀನಿ. ಬ್ಯಾಕ್ ಬಂದು ಈ ಥರ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ ಗೂಗಲಲ್ಲಿ, ಇಲ್ಲಿದೆ ನೋಡಿ, ಈ ಥರ ಫೋಟೋ ಸ್ಕ್ಯಾನ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಫೋಟೋ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸ್ಕ್ಯಾನ್ ಆಗುತ್ತೆ. ಈ ಥರ ಸ್ಕ್ಯಾನ್ ಆಗುತ್ತೆ. ಈ ಸ್ಕ್ಯಾನಿಂಗಲ್ಲಿ ನಿಮ್ಮ ಹಾಲ್ ಟಿಕೆಟ್ಲಿರುವಂಥ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಲಿಂಕ್ ಏನೋ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಬಟ್ ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇರುತ್ತೆ ಅಂಥೇಳಿ 100% ನಾವು ಗ್ಯಾರಂಟಿ ಕೊಡಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ನೋಡ್ತಾ ಇದ್ದೀವಿ ನಾವು ಈಗ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗ್ತಾಯಿದೆ. ಹೀಗಾಗಿಬಿಟ್ಟು 100% ಅದು ಕರೆಕ್ಟ್ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಆಫೀಸಿಯಲ್ಲಿ ಅನೌನ್ಸ್ಮೆಂಟ್ ಆಗೋವರೆಗೂ ನೀವು ವೇಟ್ ಮಾಡಲೇಬೇಕಾಗತ್ತೆ, ಏನು ಮಾಡಲಿಕ್ಕಾಗಲ್ಲ. ಹೀಗಾಗಿಬಿಟ್ಟು ನೀವು ವೇಟ್ ಮಾಡಿ. ಅದು ಕೂಡ ಸರ್ವರ್ ಬ್ಯುಸಿಯೆಲ್ಲ ಇರುತ್ತೆ. ಈ ಥರ ಆಫೀಸಿಯಲ್ ಅನೌನ್ಸ್ಮೆಂಟ್ ಆದರೆ ಇಲ್ಲಿ ಸರ್ಕ್ಯುಲರ್ ಕೂಡ ಇರುತ್ತೆ, ನೋಟಿಫಿಕೇಷನ್ ಕೂಡ ಕೊಡ್ತಾರೆ. ಇನ್ನೊಂದು ಏನಾಗ್ಬೋದು ಅಂತ ಹೇಳಿದ್ರೆ, ಲಿಂಕನ್ನು ಆಫೀಸಿಯಲ್ ವೆಬ್ಸೈಟಲ್ಲಿ ಬಿಡದೇನೆ ನಿಮ್ಮ ಕಾಲೇಜಲ್ಲಿ ಕೂಡ ಲಿಂಕನ್ನು ಅವರು ಪ್ರೊವೈಡ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಲಿಂಕ್ ಕೂಡ ಬಿಡ್ಬೋದು ಕಾಲೇಜಿಗೆ. ಹೀಗಾಗಿಬಿಟ್ಟು ನಿಮ್ಮ ಕಾಲೇಜಿಗೆ ಕಾಂಟ್ಯಾಕ್ಟಲ್ಲಿ ಇರಿ. ಕಾಲೇಜ್ ಗ್ರೂಪ್ಗಳಲ್ಲಿ ನೀವು ಕಾಂಟ್ಯಾಕ್ಟಲ್ಲಿದ್ದರೆ ಅವರೆಲ್ಲ ಲಿಂಕ್ ಶೇರ್ ಮಾಡ್ತಿರ್ತಾರೆ. ನಿಮ್ಮ ಕಾಲೇಜಲ್ಲಿರುವಂಥ ನಿಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಯಾರಾದರೂ ಲಿಂಕ್ ಶೇರ್ ಮಾಡ್ತಿರ್ತಾರೆ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊತಿರ್ಬೋದು. ಈಗ ನೀವು ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಇರಿ, ಈ ಥರ ಆಫೀಸಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಬಿಟ್ಟು ಕೂಡ ಈ ಥರ ಫಲಿತಾಂಶ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಚೆಕ್ ಮಾಡ್ತಾಯಿರಿ. ಆ ಥರ ಏನಾದರೂ ಅನೌನ್ಸ್ಮೆಂಟ್ ಆದರೆ ನಾನು ಕೂಡ ನಿಮಗೆ ತಿಳಿಸ್ತೀನಿ ಅಂತ ವಿಡಿಯೋ ಮಾಡಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.